ಮಕ್ಕಳಿಗೆ ಮಾತ್ರನೇ ಆರಾಧನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಮಕ್ಕಳಲ್ಲದಿದ್ದವರಿಗೆ ನಿಯಮ ಇದೆ, ರೂಲ್ಸ್ ಇದೆ. ಮಕ್ಕಳು ಮಿನಿಸ್ಟ್ರ್ ಆಗಿ, ಅಪ್ಪ ಮಿನಿಸ್ಟ್ರ್ ಆದರೆ ಮಕ್ಕಳು ದಾಟಿ ಹೋಗುವಾಗ ಅಲ್ಲಿದ್ದ ಪೊಲೀಸ್ನವರೆಲ್ಲ ಏನು ಹೇಳ್ತಾರೆ, ಸೆಕ್ಯೂರಿಟಿಗಳೇನು ಹೇಳ್ತಾರೆ, ಏಯ್ ಚೀಫ್ ಮಿನಿಸ್ಟರ್ ಮಗ ದಾರಿ ಬಿಡ್ರು ಅಂತ ದಾರಿ ಕೊಡ್ತಾರೆ. ದಾರಿ ಮೇಲೆ ಹೋಗೋ ನೊಬ್ಬ ಬಂದರೆ ಏಯ್ ಗೆಟ್ ಔಟ್ ಅಂತ ತಳ್ಳಿ ಹಾಕ್ತಾರೆ. ಅದೇ ವ್ಯತ್ಯಾಸ. ನೀವು ಆರಾಧನೆ ಮಾಡುವಾಗ ಅಪ್ಪ ಎಂದು ಕರೆದು ಆರಾಧನೆ ಮಾಡುವಾಗ ಸೈಡಿಗೆ ನಿಂತ್ಕೊಂಡ್ರೆ ಸೆಕ್ಯೂರಿಟಿಗಳೆಲ್ಲ ದೂರ ಹೋಗ್ತಾರೆ, ಆರಾಧನೆ ಸೀದಾ ಅಪ್ಪನ ಹತ್ರ ಹೋಗುತ್ತೆ. ನೀವು ನಿಯಮಗಳಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ಮಂಡಿ ಊರಿ ಅಡ್ಡ ಬಿದ್ದು ತಲೆ ಮೇಲೆ ಕೈ ಇಟ್ಟು ನೀರು ಹಾಕಿ ತೀರ್ಥ ಹಾಕಿ ಉಪ್ಪು ಹಾಕಿ ಎಲ್ಲ ಮಾಡಿ ಈ ನಾಟಕ ಮಾಡಿಕೊಂಡು ನೀವು ಮಾಡುವಾಗ ಸೆಕ್ಯೂರಿಟಿಗಳಿಗೆ ಒದ್ದು ಹೊರಗೆ ಹಾಕ್ತಾರೆ. ಎಷ್ಟು ಆರಾಧನೆ ಮಾಡಿದರೂ ಸೌಖ್ಯನೇ ಬರ್ತಾ ಇಲ್ಲ, ಎಷ್ಟು ಆರಾಧನೆ ಮಾಡಿದರೂ ಏನೂ ಚೇಂಜ್ ಆಗ್ತಾ ಇಲ್ಲ. ಮೊದಲು ಮಗನಾಗು, ಮೊದಲು ಅಪ್ಪ ಯಾರು ಅಂತ ತಿಳ್ಕೊ. ದೇವರು ನಿನ್ನ ಅಪ್ಪ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋ ಬೈಬಲ್ ಮುಖಾಂತರ. ಅಪ್ಪ ಮಗನ ಸಂಬಂಧಕ್ಕೆ ಮೊದಲು ಬಾ ಬೈಬಲ್ ಮುಖಾಂತರ, ವಾಕ್ಯದ ಮುಖಾಂತರ, ಯೇಸು ಮುಖಾಂತರ. ಆಗ ನಿನಗೆ ಆರಾಧನೆ ಮಾಡಲಿಕ್ಕೆ ಬೇಕಾದ ಯೋಗ್ಯತೆ ಸಿಗುತ್ತೆ. ಯು ವಿಲ್ ಬಿ ವರ್ದಿ ಟು ವರ್ಷಿಪ್ ಗಾಡ್. ವರ್ತ್ ಶಿಪ್ ಅಂದರೆ ವರ್ತ್ ಶಿಪ್.